ಬಜರಂಗದಳ ನಾಯಕರಿಗೆ ಶಾಕ್ ಎದುರಾಗಿದೆ. ಪೊಲೀಸರಿಗೆ ಮಾಹಿತಿ ನೀಡದೆ ಶರಣ್ ಪಂಪ್ವೇಲ್ಗೆ ಆಹ್ವಾನ ಕೊಟ್ಟಿದ್ರು. ಯಾಕ್ರಯ್ಯ ಮನುಷ್ಯನಿಗೆ ಆಹ್ವಾನ ಕೊಟ್ರಿ? ಈ ಪ್ರೋಗ್ರಾಂನಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಬಂದಿರುವಂತಹ ವ್ಯಕ್ತಿ ಅಲ್ವಾ? ಅವರ ವಿರುದ್ಧ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಒಂದಷ್ಟು ವಿಚಾರಗಳು ನಡೆದಿದ್ದಾವಲ್ಲ, ಆ ವಿವಾದಾತ್ಮಕ ವ್ಯಕ್ತಿಯನ್ನ ಯಾಕೆ ಕರೆಸಿದ್ರಿ ಪ್ರೋಗ್ರಾಮಿಗೆ ಅಂತ ಹೇಳಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಬಂದಿದೆ. ಹಿರಿಯಡ್ಕದಲ್ಲಿ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಶರಣ್ ಪಂಪ್ವೇಲ್ ಸೌಹಾರ್ದ ಕೆದಕುವ ಅಥವಾ ಕದಡುವ ಭಾಷಣ ಮಾಡುವಂತಹ ವಿವಾದಾತ್ಮಕ ಭಾಷಣಗಾರ. ಹೀಗಾಗಿ ಹಿಂದೂ ಮುಖಂಡರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಖಂಡರ ಮೇಲೆ ಕೇಸು. ಹಿರಿಯಡ್ಕದಲ್ಲಿ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಪಂಪ್ವೇಲ್ ಭಾಗಿಯಾಗಿದ್ದರು. ಪಂಪ್ವೇಲ್ ಕರೆಸಿ ಭಾಷಣ ಮಾಡಿಸಿದ್ದ ರೌಡಿ ಶೀಟರ್ ದಿನೇಶ್ ಮಂಡನ್ ಅಥವಾ ಒಬ್ಬ ರೌಡಿ ಶೀಟರ್ ಆಗಿದ್ದ. ಹೀಗಾಗಿ ಹಿಂದೂ ಮುಖಂಡರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಯಿತು. ಈ ಒಂದು ವಿಚಾರದ ಒಂದು ಸಾರಾಂಶ ಕೊಟ್ಟು ಬಿಡ್ತೀನಿ. ಹಿರಿಯಡ್ಕದಲ್ಲಿ 19ನೇ ತಾರೀಕು ಅನಿಸುತ್ತೆ ಅಥವಾ 20ನೇ ತಾರೀಕು ಹಿಂದುತ್ವವಾದಿ ಸಂಘಟನೆಗಳಿಂದ ಒಂದು ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತೆ. ಆಗ ಅನುಮತಿಯನ್ನು ಠಾಣೆಯಿಂದ ಪಡ್ಕೋಬೇಕಾಗುತ್ತೆ. ಆ ಅನುಮತಿ ಪಡೆಯುವಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಆಯೋಜಕರು ಯಾರಿದ್ದಾರೋ ಅವರು ಠಾಣೆಯಲ್ಲಿ ಹೇಳಬೇಕಾಗಿ ಬರುತ್ತೆ. ಇಂತಿಂತಹ ಕಾರ್ಯಕ್ರಮ ಇಂತಿಂತಹದ್ದ ಉದ್ದೇಶವನ್ನು ಇಟ್ಕೊಂಡಿದೆ, ಇಂತಿಂಥವರು ಗೆಸ್ಟ್ ಆಗಿ ಬರ್ತಾರೆ, ಇಂತಿಂಥವರಿಂದ ಭಾಷಣ ಮಾಡಿಸ್ತಾ ಇದ್ದೀವಿ, ಇಂತಿಷ್ಟು ಜನ ಬರೋ ಸಾಧ್ಯತೆಗಳಿದ್ದಾವೆ, ಒಂದು ಬಂದೋಬಸ್ತ್ ಕೊಡಿ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಿ. ಇದು ಒಂದು ಕಾರ್ಯಕ್ರಮದ ಪ್ರೊಸೀಜರು. ಈ ಕಾರ್ಯಕ್ರಮದ ಆಯೋಜಕರು ಠಾಣೆಗೆ ಹೋದರು. ಠಾಣೆಗೆ ಹೋಗಿ ಅನುಮತಿಯನ್ನು ಪಡ್ಕೊಂಡ್ರು. ಆದರೆ ಶರಣ್ ಪಂಪ್ವೇಲು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದನ್ನು ತಿಳಿಸಿರಲಿಲ್ಲ. ಮೊದಲೇ ಠಾಣೆಯ ಇನ್ಸ್ಪೆಕ್ಟರ್ ಹೇಳಿದರು ಕಾರ್ಯಕ್ರಮದ ಆಯೋಜಕರಿಗೆ, ಆಯೋಜಕರು ಮೊದಲೇ ಯಾರು ಗೆಸ್ಟ್ ಆಗಿ ಬರ್ತಾರೆ ಅನ್ನೋದನ್ನು ತಿಳಿಸ್ಬೇಕು ಠಾಣೆಗೆ ಅಂತ ಹೇಳಿದರು. ಆದರೆ ಈ ಆಯೋಜಕರು ಶರಣ್ ಪಂಪ್ವೇಲ್ ಬರೋದನ್ನು ಮುಚ್ಚಿಟ್ಟಿದ್ರು. ಸೊ ಇದ್ದಕ್ಕಿದ್ದ ಹಾಗೆ ಕಾರ್ಯಕ್ರಮ ನಡೆಯುತ್ತೆ, ಅಲ್ಲೊಂದು ಭಾಷಣ ಕೂಡ ಮಾಡ್ತಾರೆ ಶರಣ್ ಪಂಪ್ವೇಲು. ಹಾಗಾಗಿ ಠಾಣೆಗೆ ಒಂದು ದೂರು ದಾಖಲಾಗಿದೆ. ಶರಣ್ ಪಂಪ್ವೇಲ್ ರವರನ್ನು ಕರೆಸಿ ಯಾಕೆ ಆಯೋಜಕರು ಭಾಷಣ ಮಾಡಿಸಿದ್ದಾರೆ, ಕೋಮು ಸೌಹಾರ್ದತೆಗೆ ವಿರುದ್ಧವಾದಂತಹ ಭಾಷಣವನ್ನು ಮಾಡ್ತಾ ಬಂದಿರುವಂತಹ ಶರಣ್ ಪಂಪ್ವೇಲ್ಗೆ ಕಾರ್ಯಕ್ರಮದಲ್ಲಿ ಅವಕಾಶ ಕೊಡಬಾರ್ದಾಗಿತ್ತು ಅಂತ ಹೇಳಿ ಈಗ ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಒಂದು ದಾಖಲಾಗಿದೆ. ಶರಣ್ ಪಂಪ್ವೇಲ್ ರವರನ್ನು ಆಯೋಜಕರು ಕರೆಸಿದ್ದು ತಪ್ಪು. ಶರಣ್ ಪಂಪ್ವೇಲ್ನ ಯಾಕೆ ಕರೆಸಬೇಕಾಗಿತ್ತು? ಕೋಮು ಸಾಮರಸ್ಯ ಕದಡುವ ಭಾಷಣಗಳನ್ನು ಮಾಡ್ತಾ ಬಂದಿರುವ ಶರಣ್ ಪಂಪ್ವೇಲ್, ವಿವಾದಾತ್ಮಕ ಹೇಳಿಕೆಗಳನ್ನು ಮಾಡುತ್ತಾ ಬಂದಿರತಕ್ಕಂತಹ ಶರಣ್ ಪಂಪ್ವೇಲ್, ಅನೇಕ ಖಂಡನೀಯ ವಿಚಾರಗಳನ್ನು ಸ್ವಾಗತ ಮಾಡಿರ್ತಕ್ಕಂತಹ ಗುಣಗಳನ್ನು ಇಟ್ಕೊಂಡಿರುವಂತಹ ಶರಣ್ ಪಂಪ್ವೇಲ್ ಆ ಭಾಗದಲ್ಲಿ ಹಿರಿಯಡ್ಕ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಬರಬಾರ್ದಾಗಿತ್ತು. ಈ ಹಿಂದೆನೇ ನಿಮಗೆ ಸಾಕಷ್ಟು ಬಾರಿ ನಿರ್ಬಂಧಗಳನ್ನು ಹೇರಿದ್ದೀವಿ, ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ತರಹದ ವ್ಯಕ್ತಿಗಳಿಗೆ ಆಹ್ವಾನ ಕೊಡಬಾರ್ದು ಅಂತ. ಆದರೂ ಕೂಡ ಆ ತರಹದ ವ್ಯಕ್ತಿಗಳನ್ನೇ ನೀವು ಯಾಕೆ ಕರೆಸಿದ್ದೀರಿ? ಪೊಲೀಸರು ತರಾಟೆಗೆ ತೆಗೆದುಕೊಂಡ್ರು ಆಗಲೂ ಆ ಸಂದರ್ಭದಲ್ಲಿ. ಸೊ ಈಗ ಆಯೋಜಕರ ಮೇಲೂ ಶರಣ್ ಪಂಪ್ವೇಲ್ ವಿರುದ್ಧವೂ ಕೂಡ ದೂರೊಂದು ದಾಖಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯಡ್ಕದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿರತಕ್ಕಂತಹದ್ದು. ಸಾಕಷ್ಟು ಹಿಂದುತ್ವವಾದಿ ಸಂಘಟನೆಗಳ ಮುಖಂಡರು ಕೂಡ ಈ ದೂರಿನ ವಿರುದ್ಧ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.